ಎಳೆಯರ ರಾಮಾಯಣದ ವಿಶ್ವಾಮಿತ್ರರು ಹೇಳಿದ ಕಥೆಗಳು ಅಧ್ಯಾಯದ ಉಪ ಅಧ್ಯಾಯ ಸಮುದ್ರ ಮಥನ. ಮರುದಿನ ವಿಶ್ವಾಮಿತ್ರರು ರಾಮಲಕ್ಷ್ಮಣರು ಗಂಗಾ ನದಿಯನ್ನು ದಾಟಿ ಮುಂದೆ ಹೋದರು. ವಿಶಾಲ ನಗರವನ್ನು ತಲುಪಿದರು. ಆ ನಗರ ಸುಂದರವಾಗಿತ್ತು. ದೇವೇಂದ್ರನ ಅಮರಾವತಿಯಂತೆ ಕಂಗೊಳಿಸುತ್ತಿತ್ತು. ರಾಮನು, ಮಹರ್ಷಿಗಳೇ, ಈ ನಗರದ ಇತಿಹಾಸವೇನು, ದಯವಿಟ್ಟು ತಿಳಿಸಿ ಎಂದು ಪ್ರಾರ್ಥಿಸಿದ. ವಿಶ್ವಾಮಿತ್ರರು, ನಿಮ್ಮ ವಂಶದ ಮೂಲಪುರುಷ ಇಕ್ಷ್ವಾಕುವಿಗೆ ಅಲಂಬುಸೆ ಎಂಬ ಪತ್ನಿಯಿಂದ ವಿಶಾಲ ಎಂಬ ಮಗನಿದ್ದ. ಈ ನಗರವನ್ನು ಅವನು ಕಟ್ಟಿದ್ದರಿಂದ ಇದಕ್ಕೆ ವಿಶಾಲ ನಗರವೆಂದು ಹೆಸರು ಬಂತು. ಹಿಂದೆ ಈ ಸ್ಥಳದಲ್ಲಿ ದೈತ್ಯರ ತಾಯಿ ದಿತಿಯು ತಪಸ್ಸು ಮಾಡಿದ್ದಳು. ಈಗ ವಿಶಾಲ ನಗರವನ್ನು ಸುಮತಿ ಎಂಬ ರಾಜನು ಆಳುತ್ತಿದ್ದಾನೆ. ನಾವು ಅವನನ್ನು ಭೇಟಿ ಮಾಡೋಣ ಎಂದರು. ರಾಮನು, ಋಷಿಗಳೇ, ದಿತಿಯ ಮಕ್ಕಳಾದ ದೈತ್ಯರು ಮಹಾಬಲಶಾಲಿಗಳಲ್ಲವೇ? ದೇವತೆಗಳು ಮತ್ತು ದೈತ್ಯರು ಅಕ್ಕ ತಂಗಿಯರ ಮಕ್ಕಳಲ್ಲವೇ? ಇವರ ಕಥೆಯನ್ನು ನಮಗೆ ಹೇಳಿ ಎಂದು ಕೋರಿದ. ವಿಶ್ವಾಮಿತ್ರರು ಕಥೆಯನ್ನು ಮುಂದುವರಿಸಿದರು. ಹಿಂದೆ ಕೃತಯುಗದಲ್ಲಿ ಕಶ್ಯಪ ಬ್ರಹ್ಮನೆಂಬ ಮುನಿ ಇದ್ದ. ಅವನಿಗೆ ದಿತಿ, ಅದಿತಿ ಮೊದಲಾದ ಅನೇಕ ಪತ್ನಿಯರಿದ್ದರು. ದಿತಿಯ ಮಕ್ಕಳು ಮಹಾಪರಾಕ್ರಮಿಗಳು, ಅತಿ ಬಲಶಾಲಿಗಳು. ಆದರೆ ಅವರು ಧಾರ್ಮಿಕರಾಗಿರಲಿಲ್ಲ. ದಿತಿಯ ಮಕ್ಕಳಾದ್ದರಿಂದ ಅವರಿಗೆ ದೈತ್ಯರೆಂದು ಹೆಸರು. ಅದಿತಿಯ ಮಕ್ಕಳು ಧಾರ್ಮಿಕರಾಗಿದ್ದರು. ಅವರೇ ದೇವತೆಗಳು. ಒಮ್ಮೆ ದೇವತೆಗಳಿಗೂ ದೈತ್ಯರಿಗೂ ತಾವು ಚಿರಂಜೀವಿಗಳಾಗಬೇಕೆಂಬ ಆಸೆ ಹುಟ್ಟಿತು. ತಮಗೆ ಮುಪ್ಪು ಬರಬಾರದು, ರೋಗ ಇರಬಾರದು, ತಾವು ಸಾಯಲೇಬಾರದು ಎಂದು ಅವರಪೇಕ್ಷಿಸಿದರು. ಕ್ಷೀರಸಾಗರವನ್ನು ಕಡೆದರೆ ಅಮೃತ ಹುಟ್ಟುತ್ತದೆ. ಅದನ್ನು ಕುಡಿದರೆ ರೋಗವಾಗಲಿ, ಮುಪ್ಪಾಗಲಿ, ಸಾವಾಗಲಿ ಬರುವುದಿಲ್ಲ ಎಂದು ತಿಳಿಯಿತು. ಆದ್ದರಿಂದ ಕ್ಷೀರಸಾಗರವನ್ನು ಕಡೆಯಲು ಅವರು ನಿಶ್ಚಯಿಸಿದರು. ಕ್ಷೀರಸಾಗರ ಬಹಳ ದೊಡ್ಡದು. ಅದನ್ನು ಕಡೆಯಲು ಬೇಕಾಗುವ ಕಡೆಗೋಲು ಬಹಳ ಉದ್ದವಾಗಿಯೂ ಅಗಲವಾಗಿಯೂ ಇರಬೇಕು. ಅದಕ್ಕಾಗಿ ಮಂದರ ಎಂಬ ದೊಡ್ಡ ಪರ್ವತವನ್ನೇ ತಂದರು. ಆ ಪರ್ವತಕ್ಕೆ ಸುತ್ತಿಕೊಂಡು ಅದನ್ನು ಕಡಗೋಲಿನಂತೆ ತಿರುಗಿಸುವ ಹಗ್ಗವೂ ದೊಡ್ಡದೇ ಇರಬೇಕು. ಅದಕ್ಕಾಗಿ ವಾಸುಕಿ ಎಂಬ ಉದ್ದವಾದ ಹಾವನ್ನು ತಂದರು. ವಾಸುಕಿಯನ್ನು ಮಂದರ ಪರ್ವತಕ್ಕೆ ಸುತ್ತಿ ಅದರ ಬಾಲದ ಭಾಗವನ್ನು ದೇವತೆಗಳು, ಹೆಡೆಯ ಭಾಗವನ್ನು ದೈತ್ಯರು ಹಿಡಿದುಕೊಂಡರು. ಸಮುದ್ರವನ್ನು ಕಡೆಯಲಾರಂಭಿಸಿದರು. ಹೀಗೆ ಸಮುದ್ರ ಮಥನ ಅನೇಕ ವರ್ಷಗಳ ಕಾಲ ನಡೆಯಿತು. ಇದ್ದಕ್ಕಿದ್ದಂತೆ ಆ ಕಡಲಿನಲ್ಲಿ ಹಾಲಾಹಲ ಹುಟ್ಟಿತು. ಹಾಲಾಹಲ ಅಂದರೆ ವಿಷ. ಆ ವಿಷ ಬೆಂಕಿಯಂತೆ ಭುಗಿಲ್ಲನೆ ಮೇಲೆದ್ದಿತು. ಇಡೀ ಲೋಕವೇ ಆ ವಿಷದ ಬೇಗೆಯಿಂದ ತತ್ತರಿಸಿತು. ಆಗ ದೇವತೆಗಳೆಲ್ಲ ರುದ್ರನ ಬಳಿಗೆ ಧಾವಿಸಿ ಬಂದರು. ವಿಷಯ ತಿಳಿಸಿ, ಪ್ರಭೋ, ನೀನೇ ನಮ್ಮನ್ನು ರಕ್ಷಿಸಬೇಕು ಎಂದರು. ರುದ್ರನು ಅವರ ಜೊತೆಗೆ ಸಮುದ್ರ ಮಥನ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದ. ಆ ಹಾಲಾಹಲವನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಬಿಟ್ಟ. ಇಂಥ ಭಯಂಕರ ವಿಷ ಕುಡಿದರೂ ಅವನಿಗೇನೂ ಆಗಲಿಲ್ಲ. ಅವನ ಕುತ್ತಿಗೆ ಮಾತ್ರ ನೀಲಿ ಬಣ್ಣವಾಯಿತು. ಆದ್ದರಿಂದ ಅವನಿಗೆ ನೀಲಕಂಠ ಎಂಬ ಹೆಸರು ಬಂತು. ವಿಷವನ್ನೇ ಕುಡಿದು ಬಿಟ್ಟಿದ್ದರಿಂದ ವಿಷಕಂಠನೂ ಆದ. ಪುನಃ ದೇವತೆಗಳು, ದೈತ್ಯರು ಕಡಲನ್ನು ಕಡೆಯಲು ಆರಂಭಿಸಿದರು. ಆದರೆ ಮಂದರ ಪರ್ವತದ ಕೆಳಭಾಗಕ್ಕೆ ಸರಿಯಾದ ಆಧಾರವಿಲ್ಲದೆ ಅದು ಕುಸಿಯಲಾರಂಭಿಸಿತು. ಆಗ ದೇವತೆಗಳು ಮಹಾವಿಷ್ಣುವಿನ ಬಳಿಗೆ ಹೋದರು. ಮುಳುಗಿ ಹೋಗುತ್ತಿರುವ ಮಂದರ ಪರ್ವತವನ್ನು ಎತ್ತಿ ಹಿಡಿಯಬೇಕೆಂದು ಕೇಳಿಕೊಂಡರು. ಮಹಾವಿಷ್ಣು ಆಮೆಯ ರೂಪ ತಾಳಿದ. ಸಮುದ್ರದಲ್ಲಿ ಇಳಿದು ಮಂದರ ಪರ್ವತದ ಬುಡಕ್ಕೆ ಹೋದ. ತನ್ನ ಬೆನ್ನಿನಿಂದ ಅದನ್ನು ಎತ್ತಿ ಹಿಡಿದು ಆಧಾರ ಒದಗಿಸಿದ. ವಿಷ್ಣುವಿನ ಈ ಆಮೆಯ ರೂಪವೇ ಕೂರ್ಮಾವತಾರ. ಸಮುದ್ರ ಮಥನ ಮತ್ತೆ ಮುಂದುವರಿಯಿತು. ಆನಂತರ ಕ್ಷೀರಸಾಗರದಲ್ಲಿ ಅನೇಕ ದೇವತೆಗಳು, ಪ್ರಾಣಿಗಳು, ಪದಾರ್ಥಗಳು ಹುಟ್ಟಿದವು. ಮೊಟ್ಟ ಮೊದಲು ಆಯುರ್ವೇದಕ್ಕೆ ಅಧಿದೇವತೆಯಾದ ಧನ್ವಂತರಿ ಹುಟ್ಟಿ ಬಂದ. ಅವನನ್ನು ದೇವತೆಗಳು ತಮ್ಮ ವೈದ್ಯನನ್ನಾಗಿ ಆರಿಸಿಕೊಂಡರು. ಆನಂತರ ಒಂದು ರಸ ಹುಟ್ಟಿತು. ಆ ರಸದಿಂದ ಸಹಸ್ರಾರು ಸುಂದರ ಸ್ತ್ರೀಯರು ಜನಿಸಿದರು. ಅಪ್ಸು ಅಂದರೆ ಹಾಲಿನ ರೂಪದ ನೀರು. ಈ ಅಪ್ಸುವಿನ ರಸದಿಂದ ಹುಟ್ಟಿದ್ದರಿಂದ ಅವರು ಅಪ್ಸರೆಯರು ಎಂದು ಪ್ರಸಿದ್ಧರಾದರು. ಆನಂತರ ವರುಣನ ಕನ್ಯೆಯಾಗಿ ವಾರುಣಿ ಎಂದು ಪ್ರಸಿದ್ಧಳಾದ ಸುರಾಧಿದೇವತೆಯು ಜನಿಸಿದಳು. ದೈತ್ಯರು ಅವಳನ್ನು ಸ್ವೀಕರಿಸಲಿಲ್ಲ. ಸುರದೇವತೆಯನ್ನು ತಿರಸ್ಕರಿಸಿದ್ದರಿಂದ ಅವರಿಗೆ ಅಸುರರು ಎಂಬ ಹೆಸರು ಬಂತು. ದೇವತೆಗಳು ಅವರನ್ನು ಸ್ವೀಕರಿಸಿದ್ದರಿಂದ ಅವರು ಸುರರಾದರು. ಆನಂತರ ಸಮುದ್ರದಲ್ಲಿ ಉಚ್ಚೈಸ್ರವಸ್ಸು ಎಂಬ ಅತ್ಯುತ್ತಮವಾದ ಕುದುರೆ ಹುಟ್ಟಿತು. ಅದನ್ನು ಇಂದ್ರನು ತನ್ನ ಪಟ್ಟದ ಕುದುರೆಯನ್ನಾಗಿಟ್ಟುಕೊಂಡನು. ಅದಾದ ನಂತರ ಕೌಸ್ತುಭ ಎಂಬ ಶ್ರೇಷ್ಠವಾದ ರತ್ನವು ದೊರಕಿತು. ಅದನ್ನು ವಿಷ್ಣುವು ತನ್ನ ಎದೆಯಲ್ಲಿ ಧರಿಸಿದನು. ಕೊಟ್ಟ ಕೊನೆಯಲ್ಲಿ ದಿವ್ಯವಾದ ಅಮೃತ ಹುಟ್ಟಿತು. ಆಗ ಅಮೃತಕ್ಕಾಗಿ ದೇವತೆಗಳಿಗೂ ದೈತ್ಯರಿಗೂ ಭಾರೀ ಯುದ್ಧ ನಡೆಯಿತು.
ಯುದ್ಧದಲ್ಲಿ ದೇವತೆಗಳು ದೈತ್ಯರನ್ನು ಸಂಪೂರ್ಣವಾಗಿ ಸೋಲಿಸಿಬಿಟ್ಟರು. ತಾವು ಅಮೃತವನ್ನು ಕುಡಿದು ಅಮರತ್ವವನ್ನು ಪಡೆದರು. ವಿಶ್ವಾಮಿತ್ರರು ಅಮೃತ ಮಥನದ ಕಥೆಯನ್ನು ಹೇಳಿ, ರಾಮ, ದೈತ್ಯರು ಎಷ್ಟೇ ಬಲಶಾಲಿಗಳಾದರೂ ದೇವತೆಗಳ ಮುಂದೆ ಅವರು ಸೋತು ಹೋದರು. ಏಕೆಂದರೆ ದೈತ್ಯರು ಅಧಾರ್ಮಿಕರು, ದೇವತೆಗಳು ಧಾರ್ಮಿಕರು. ಇದರಿಂದ ಎಂದಿದ್ದರೂ ಧರ್ಮಕ್ಕೆ ಜಯ ದೊರಕುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದರು. ವಿಶ್ವಾಮಿತ್ರರು ಅಮೃತ ಮಥನದ ಕಥೆ ಹೇಳುತ್ತಿರುವಾಗಲೇ ವಿಶಾಲನಗರದ ರಾಜನಾದ ಸುಮತಿಗೆ ಇವರು ಬಂದ ಸುದ್ದಿ ತಿಳಿದು ಅವರಲ್ಲಿದ್ದಲ್ಲಿಗೆ ಬಂದ. ವಿಶ್ವಾಮಿತ್ರರಿಗೆ ನಮಸ್ಕರಿಸಿದ. ಮೂವರನ್ನು ಆದರಿಸಿ ಸತ್ಕರಿಸಿದ. ಅವರು ಆ ರಾತ್ರಿಯನ್ನು ಅಲ್ಲಿಯೇ ಕಳೆದರು. ಮರುದಿನ ಮಿಥಿಲಾನಗರದ ಕಡೆಗೆ ಪ್ರಯಾಣವನ್ನು ಮುಂದುವರೆಸಿದರು. ಮಿಥಿಲಾನಗರ ಸಮೀಪಿಸುತ್ತಿದ್ದಂತೆ ಒಂದು ಸುಂದರವಾದ ವನ ಕಾಣಿಸಿತು. ಅದರಲ್ಲಿ ಯಾರೂ ತಪಸ್ವಿಗಳಿದ್ದಂತೆ ಕಾಣಲಿಲ್ಲ. ರಾಮನು, ಮಹರ್ಷಿಗಳೇ, ಇದು ಯಾರ ಆಶ್ರಮ ಎಂದು ಕೇಳಿದನು. ವಿಶ್ವಾಮಿತ್ರರು ಅದರ ಕಥೆ ಹೇಳಲಾರಂಭಿಸಿದರು. ಇದು ಗೌತಮ ಮುನಿಯ ಆಶ್ರಮ. ಇಲ್ಲಿ ಹಿಂದೆ ಗೌತಮ ಮಹರ್ಷಿಗಳು ತಮ್ಮ ಪತ್ನಿ ಅಹಲ್ಯೆಯೊಂದಿಗೆ ವಾಸಿಸುತ್ತಿದ್ದರು. ಅಹಲ್ಯೆಯು ಮಹಾಪತಿವೃತಿಯಾಗಿದ್ದು ಗಂಡನ ಸೇವೆ ಮಾಡುತ್ತಿದ್ದಳು. ಅವಳು ಸುರಸುಂದರಿಯಾಗಿದ್ದಳು. ಅವಳ ರೂಪ ಲಾವಣ್ಯಗಳು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದ್ದವು. ಅಹಲ್ಯೆಯ ರೂಪದ ಬಗ್ಗೆ ಕೇಳಿದ ಇಂದ್ರನು ಅವಳ ಮೇಲೆ ಆಸೆಗೊಂಡ. ಒಂದು ದಿನ ಗೌತಮರಿಲ್ಲದ ವೇಳೆ ನೋಡಿಕೊಂಡು ಗೌತಮರ ರೂಪವನ್ನೇ ಧರಿಸಿಕೊಂಡು ಅವರ ಆಶ್ರಮಕ್ಕೆ ಬಂದನು. ಅಹಲ್ಯೆಗೆ ತನ್ನ ಬಳಿ ಬಂದಿರುವುದು ಗೌತಮರಲ್ಲ, ಇಂದ್ರ ಎಂಬುದು ಗೊತ್ತಾಯಿತು. ಆದರೂ ಅವಳು ಒಂದು ಕ್ಷಣ ಕಾಮವಿಕಾರಕ್ಕೆ ಒಳಗಾದಳು. ಇಂದ್ರನು ಅವಳ ಮನಸ್ಥಿತಿಯನ್ನು ಅರಿತುಕೊಂಡು, ಸುಂದರಿ, ನಾನು ನಿನ್ನಲ್ಲಿ ಅನುರಾಗ ಹೊಂದಿದ್ದೇನೆ, ನನಗೆ ನಿನ್ನ ಪ್ರೀತಿಯನ್ನು ತೋರು ಎಂದನು. ಅಹಲ್ಯೆಯು ತನ್ನ ಸಂಯಮ ಶಕ್ತಿಯನ್ನು ಕಳೆದುಕೊಂಡಿದ್ದಳು. ಅವಳು ಇಂದ್ರನ ಅಪೇಕ್ಷೆಯಂತೆ ನಡೆದುಕೊಂಡಳು. ಅಷ್ಟು ಹೊತ್ತಿಗೆ ಗೌತಮರು ಆಶ್ರಮಕ್ಕೆ ಹಿಂದಿರುಗಿದರು. ತಪ್ಪಿತಸ್ಥ ಭಾವದಿಂದ ನಿಂತಿದ್ದ ಇಂದ್ರನನ್ನು ಅಹಲ್ಯೆಯನ್ನು ನೋಡಿದರು. ಅವರಿಗೆ ವಿಷಯ ಏನೆಂಬುದು ತಿಳಿಯಿತು. ಅವರು ಕೋಪಗೊಂಡರು. ಇಂದ್ರನನ್ನು ಕುರಿತು ನಿನ್ನ ಮೈಯೆಲ್ಲ ಕಣ್ಣಾಗಲಿ ಎಂದು ಶಾಪ ಕೊಟ್ಟರು. ಅಹಲ್ಯೆಗೆ, ನೀನು ಆಹಾರ ನಿದ್ರೆಗಳಿಲ್ಲದೆ ಯಾರ ಕಣ್ಣಿಗೂ ಕಾಣದಂತೆ ಈ ಆಶ್ರಮದಲ್ಲೇ ಇರು ಎಂದರು. ಅಹಲ್ಯೆಯು ತನ್ನ ತಪ್ಪನ್ನು ಒಪ್ಪಿಕೊಂಡಳು. ಅವರು ಕೊಟ್ಟ ಶಿಕ್ಷೆ ಅನುಭವಿಸುವುದಾಗಿ ತಿಳಿಸಿದಳು. ಗೌತಮರು, ಮುಂದೆ ದಶರಥನ ಮಗನಾದ ರಾಮನು ಈ ಆಶ್ರಮಕ್ಕೆ ಕಾಲಿಟ್ಟ ಕೂಡಲೇ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿ ಹಿಮವತ್ ಪರ್ವತದಲ್ಲಿ ತಪಸ್ ಮಾಡುವ ಸಲುವಾಗಿ ಹೊರಟು ಹೋದರು. ವಿಶ್ವಾಮಿತ್ರರು ಈ ಕಥೆಯನ್ನು ಹೇಳಿ, ರಾಮ, ಅಹಲ್ಯೆ ಇಲ್ಲಿಯೇ ಅದೃಶ್ಯಳಾಗಿದ್ದಾಳೆ. ತಾನು ಮಾಡಿದ ಪಾಪ ಕಾರ್ಯಕ್ಕಾಗಿ ಅವಳು ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ನಿನ್ನ ಆಗಮನವನ್ನೇ ಎದುರು ನೋಡುತ್ತಿದ್ದಾಳೆ. ನೀನು ಈ ಆಶ್ರಮವನ್ನು ಪ್ರವೇಶಿಸಿದರೆ ಅವಳ ಶಾಪ ಕಳೆಯುತ್ತದೆ. ಅವಳಿಗೆ ಮೊದಲಿನ ದೇಹ ಲಭಿಸುತ್ತದೆ. ಆದ್ದರಿಂದ ಬೇಗನೆ ಹೋಗೋಣ ಬಾ ಎಂದರು. ರಾಮನು ಅಹಲ್ಯೆಯ ಕಥೆಯನ್ನು ಕೇಳಿ ದುಃಖಿತನಾದ. ಬೇಗ ಹೆಜ್ಜೆ ಹಾಕಿ ಗೌತಮ ಮುನಿಯ ಆಶ್ರಮವನ್ನು ಪ್ರವೇಶಿಸಿದ. ರಾಮನು ಆಶ್ರಮವನ್ನು ಪ್ರವೇಶಿಸಿದ ಕೂಡಲೇ ಅದುವರೆಗೆ ಯಾರಿಗೂ ಗೋಚರವಾಗಿದ್ದ ಅಹಲ್ಯೆ ಎಲ್ಲರ ಕಣ್ಣಿಗೂ ಬಿದ್ದಳು. ಅನೇಕ ವರ್ಷಗಳ ತಪಸ್ಸಿನಿಂದಾಗಿ ಅವಳ ತೇಜಸ್ಸು ಹೆಚ್ಚಿತ್ತು. ರಾಮ ಲಕ್ಷ್ಮಣರು ಅಹಲ್ಯೆಯ ಪಾದ ಮುಟ್ಟಿ ನಮಸ್ಕರಿಸಿದರು. ಆ ಹೊತ್ತಿಗೆ ಗೌತಮ ಮುನಿಗಳು ಅಲ್ಲಿಗೆ ಬಂದರು. ಅಹಲ್ಯೆಯ ಶಾಪ ವಿಮೋಚನೆಯಾದ ಸಂಗತಿ ಅವರಿಗೆ ತಮ್ಮ ತಪಶ್ಶಕ್ತಿಯಿಂದ ತಿಳಿದಿತ್ತು. ಅಹಲ್ಯೆಯು ಗೌತಮರ ಬಳಿಗೆ ಧಾವಿಸಿ ಅವರ ಕಾಲಿಗೆ ಬಿದ್ದಳು. ಗೌತಮರವಳನ್ನು ಸೂಕ್ತವಾಗಿ ಸಂತೈಸಿದರು. ಗಂಡ ಹೆಂಡರಿಯ ಅಪೂರ್ವ ಸಮಾಗಮದಿಂದ ಎಲ್ಲರಿಗೂ ಹರ್ಷವಾಯಿತು. ಅಹಲ್ಯೆ ಮತ್ತು ಗೌತಮರು ವಿಶ್ವಾಮಿತ್ರರನ್ನು, ರಾಮ ಲಕ್ಷ್ಮಣರನ್ನು ಸತ್ಕರಿಸಿದರು. ತನಗೆ ಶಾಪ ವಿಮೋಚನೆ ಮಾಡಿದ ರಾಮನನ್ನು ಅಹಲ್ಯೆಯು ಬಗೆಬಗೆಯಾಗಿ ಕೊಂಡಾಡಿದಳು. ರಾಮನು ಸಮಯೋಚಿತವಾದ ಮಾತುಗಳನ್ನಾಡಿ ಅವಳನ್ನು ಸಂತೋಷಪಡಿಸಿದನು. ಅಹಲ್ಯೆ ಗೌತಮರ ಆತಿಥ್ಯವನ್ನು ಸ್ವೀಕರಿಸಿ ಮೂವರು ಪಯಣವನ್ನು ಮುಂದುವರೆಸಿದರು. ಮಾರ್ಗ ಮಧ್ಯದಲ್ಲಿ ವಿಶ್ವಾಮಿತ್ರರು, ನೋಡಿದೆಯಾ ರಾಮ, ನಿನ್ನಿಂದಾಗಿ ಅಹಲ್ಯೆಯ ಶಾಪ ಕಳೆಯಿತು. ಅವಳು ಮೊದಲು ತಪ್ಪು ಮಾಡಿದಳು ನಿಜ, ಆದರೆ ಕೂಡಲೇ ತನ್ನ ತಪ್ಪನ್ನು ಅರಿತುಕೊಂಡಳು, ಅದನ್ನು ಸರಿಪಡಿಸಿಕೊಂಡಳು, ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪಪಟ್ಟಳು, ಪ್ರಾಯಶ್ಚಿತ್ತ ಮಾಡಿಕೊಂಡಳು. ಇದೇ ಅವಳ ಶಾಪ ವಿಮೋಚನೆಗೆ ಕಾರಣ. ಮಾಡಿದ ತಪ್ಪಿಗೆ ಹೃತ್ಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಸೂಕ್ತವಾದ ಪ್ರಾಯಶ್ಚಿತ್ತ ಮಾಡಿಕೊಂಡರೆ ಎಂತಹ ಘೋರವಾದ ಪಾಪವನ್ನು ಸಹ ಕಳೆದುಕೊಳ್ಳಬಹುದು. ಆದರೆ ಮತ್ತೆ ಅಂತಹ ಪಾಪ ಕೆಲಸಕ್ಕೆ ಕೈ ಹಾಕದಂತೆ ಎಚ್ಚರ ವಹಿಸಬೇಕು ಎಂದರು.